ಇವತ್ತು ಈ ಕರ್ರಿಗೆ ತರಕಾರಿ ಬೇಡ, ಮಾಡೋದು ಅಷ್ಟೇ ಈಸಿ ಮತ್ತು ಅಷ್ಟೇ ಹೆಲ್ದಿಯಾಗಿರುತ್ತೆ. ಏನಿಲ್ಲ, ಫಸ್ಟಿಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು 1 ಕಪ್ಪಷ್ಟು ತೊಗೊಳ್ಳಿ. ಅದಕ್ಕೊಂದು ಸ್ವಲ್ಪ ಅರಿಶಿನ, ಖಾರದ ಪುಡಿ, ಉಪ್ಪು ಮತ್ತು 1 ಸ್ಪೂನ್ ಎಣ್ಣೆ ಹಾಕಿ ಫಸ್ಟಿಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪನೇ ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಂಡು ಆಮೇಲೆ ಉಂಡೆ ಮಾಡಿ ಇಟ್ಕೊಂಡು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬಿಡಿ. ಅಷ್ಟೊತ್ತಿಗೆ ಇದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದು ಕರಿಗೆ ಯಾವುದು ಟೊಮೆಟೊ ಬೇಡ ಮತ್ತು ಯಾವ ತರಕಾರಿನೂ ಬೇಡ. ತರಕಾರಿ ಇಲ್ಲ ಅಂದಾಗ ಈ ರೀತಿ ಒಂದು ಸರಿ ಮಾಡ್ಕೊಂಡು ನೋಡಿ. ಇದು ಮಾಡೋದು ಅಷ್ಟೇ ಈಸಿ ಮತ್ತು ತುಂಬ ಸಿಂಪಲ್ಲು. ಇದಕ್ಕೆ ಮೋದಕ್ ಬಾಜಿ ಅಂತಾರೆ. ಮೋದಕ್ ಬಾಜಿ ಸ್ವೀಟ್ ಮಾಡಿರ್ತೀರ, ಆದರೆ ಇದು ಖಾರ ಮಾಡಿರೋದಿಲ್ಲ. ಒಂದು ಸರಿ ಮಾಡಿ ನೋಡಿ. ಇವಾಗ ನೋಡಿ, ಎಲ್ಲ ಉಂಡೆ ಮಾಡಿ ಇಟ್ಕೋಬೇಕು. ಈ ಉಂಡೆಯನ್ನು ಆದಮೇಲೆ ಮುಚ್ಚಳ ಮುಚ್ಚಿ ಸೈಡಿಗೆ ಇಟ್ಕೊಂಬಿಡಿ. ಇವಾಗ ಅದಕ್ಕೆ ಸ್ಟಫಿಂಗಿಗೆ 1 ಕಪ್ಪಷ್ಟು ಶೇಂಗಾನ ಹುರ್ಕೋಬೇಕು. ಸ್ವಲ್ಪ ಕೆಂಪಗಾಗೋವರೆಗೂ ಹುರಿರಿ. ಹುರಿದಾದ್ಮೇಲೆ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಮರದಲ್ಲಿ ಹಾಕಿಬಿಟ್ಟು ಅದ್ರ ಮೇಲೆ ಹೊಟ್ಟೆಲ್ಲ ತೆಕ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಉಪ್ಪು, ಬೆಳ್ಳುಳ್ಳಿ ಮತ್ತು ಖಾರದ ಪುಡಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ನೀರು ಹಾಕ್ಕೋಬಾರ್ದು, ಪೌಡ್ರ್ ಮಾಡಿ ಇಟ್ಕೊಂಡು ಇದನ್ನು ಮತ್ತೆ ಸೈಡಿಗೆ ಇಟ್ಕೊಳ್ಳಿ. ಇವಾಗ ಅದು ಗ್ರೇವಿಗೆ ಹುರ್ಕೋಬೇಕಾಗುತ್ತೆ. ಗ್ರೇವಿಗೆ ಫಸ್ಟ್ 1 ಕಪ್ಪಷ್ಟು ಒಣ ಕೊಬ್ಬರಿ ತುರಿ, ಆಮೇಲೆ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿರಿ. ಇವಾಗ ಒಂದು ಬಾಣಲೆ ತೊಗೊಂಡು ಎಣ್ಣೆ ಕಾದ್ಮೇಲೆ ಇದು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರಿಬೇಕು. ಕೆಂಪಗಾಗಿ ಹುರಿದು ಆದಮೇಲೆ ಇದಕ್ಕೆ ಅರಿಶಿನದ ಪುಡಿ, ಖಾರದ ಪುಡಿ, ಉಪ್ಪು ಹಾಕಿ ಹುರಿದು ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಬಿಡಿ. ಅಷ್ಟರಲ್ಲಿ ನಾವು ಇವಾಗ ಅದು ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇವಾಗ ಒಂದು ಚಪಾತಿ ಪ್ರೆಸ್ ತೊಗೊಂಡು ಅದರಲ್ಲಿ ಪ್ರೆಸ್ ಮಾಡ್ಕೊಳ್ಳಿ. ಇಲ್ಲ ಲಟ್ಟಿಸ್ಕೋಬೋದು. ಇವು ಚಪಾತಿ ಪ್ರೆಸ್ ಇಲ್ಲ ಅಂದರೆ ಇದು ಒಂದು ತಟ್ಟೆ ಇಟ್ಕೊಂಡು ಅದು ಪ್ರೆಸ್ ಮಾಡಿದರೂ ಬರುತ್ತೆ. ಇವಾಗ ಅದಕ್ಕೆ ಶೇಂಗಾದ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ, ಅದು ಸ್ಟಫಿಂಗು ಅದನ್ನು ತೊಗೊಂಡು ಅದರಲ್ಲಿ ಹಾಕಿ ಇವಾಗ ಮೋದಕದ ಥರ ಮಾಡ್ಕೊಳ್ಳಿ. ಇದನ್ನು ಕೈಯಿಂದ ಬೇಕಿದ್ರೆ ಮಾಡ್ಕೊಳ್ಬೋದು. ಇವಾಗ ಎಲ್ಲನೂ ಈ ಥರ ಮಾಡಿಕೊಂಡು ಇಟ್ಕೊಳ್ಳಿ. ಇವಾಗ ಅದು ಅಷ್ಟರಲ್ಲಿ ತಣ್ಣಗಾಗಿರುತ್ತೆ. ಇವಾಗ ಒಣ ಕೊಬ್ಬರಿ ಮತ್ತು ಅದು ಹುರ್ಕೊಂಡಿರೋ ಈರುಳ್ಳಿನ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಫಸ್ಟು ಪೇಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರಿ. ಇವಾಗ ಒಂದು ಬಾಣಲೆ ಆ ಕಡೆ ಕಾಯಕ್ಕಿಟ್ಬಿಟ್ಟು 1 ಸ್ಪೂನ್ ಎಣ್ಣೆ ಹಾಕಿ ಇವಾಗ ಜೀರಿಗೆ 1 ಸ್ಪೂನ್ ಹಾಕಿದ್ಮೇಲೆ ಸಿಡಿದ್ಮೇಲೆ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೇಸ್ಟನ್ನು ಅದರಲ್ಲಿ ಹಾಕಿ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಗ್ರೇವಿ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಇದು ತಣ್ಣಗಾದ್ಮೇಲೆ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಾಕಿದ್ಮೇಲೆ ಮಾಡ್ಕೊಂಡಿರೋ ಮೋದಕ ಎಲ್ಲ ಅದರಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಕುದಿಸಿದ್ರೆ ಸಾಕು. ಇದು ರೆಡಿ ಆಯ್ತು. ಇವಾಗ ಇದು ನೋಡಿ, ಇದು ಸಿಂಪಲ್ ಆಗಿದೆ, ಈಸಿಯಾಗಿದೆ ಮಾಡೋಕ್ಕೂ ಮತ್ತು ಅಷ್ಟೇ ಹೆಲ್ದಿಯಾಗಿದೆ. ಇದು ರೊಟ್ಟಿ, ಅನ್ನ, ಚಪಾತಿ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು. ಮಾಡ್ಕೊಂಡು ನೋಡಿ. ಹರೇ ಕೃಷ್ಣ.